ಇತ್ತೀಚಿನ ದಿನಗಳಲ್ಲಿ ರಸ್ತೆ ದುರವಸ್ಥೆಯಿಂದಾಗಿ ಧೂಳು ನಗರಿ ಎಂದೇ ಅಪಖ್ಯಾತಿ ಪಡೆದ ದಾವಣಗೆರೆ ನಗರಕ್ಕೆ ಇನ್ಮುಂದೆ ಧೂಳಿನಿಂದ ಮುಕ್ತಿ ಸಿಗುವ ಮುನ್ಸೂಚನೆ ಸಿಕ್ಕಿದೆ. ಸ್ವತಃ ಸಚಿವ ಶಾಮನೂರು ಶಿವಶಂಕರಪ್ಪನವರೇ ಖುದ್ದಾಗಿ 1 ಕಿಲೋಮೀಟರ್ ದೂರ ಪಿಬಿ ರಸ್ತೆಯಲ್ಲಿ ನಡೆದು ಮಾರ್ಕ್ ವೀಕ್ಷಿಸಿ ರಸ್ತೆ ಅಗಲೀಕರಣಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ರಸ್ತೆ ಮಧ್ಯಭಾಗದಿಂದ 2 ಕಡೆ 60 ಅಡಿಯಂತೆ ಒಟ್ಟು 120 ಅಡಿ ರಸ್ತೆ ಅಗಲೀಕರಣಕ್ಕೆ ಸಚಿವರು ಸಮ್ಮತಿ ಸೂಚಿಸಿದ್ದಾರೆ. ಇದೇ ವೇಳೆ ರಸ್ತೆ ಅಗಲೀಕರಣದ ಮಿತಿಯನ್ನ 100 ಅಡಿಗೆ ಇಳಿಸಬೇಕೆಂದು ಹೇಳಿದ್ದ ಕೇಂದ್ರ ಸಚಿವ ಜಿಎಂ ಸಿದ್ದೇಶ್ವರ್ ವಿರುದ್ಧ ಕಿಡಿಕಾರಿದ್ದಾರೆ. ಕೇಂದ್ರ ಸಚಿವರಿಗೆ ರಸ್ತೆ ವಿಷಯದಲ್ಲಿ ಮೂಗು ತೂರಿಸುವ ಯಾವುದೇ ಹಕ್ಕಿಲ್ಲ. ಖಾಸಗಿ ಅಂಗಡಿ ಮಾಲೀಕರ ಹಿತಾಸಕ್ತಿ ಕಾಪಾಡಲು ಕೇಂದ್ರ ಸಚಿವರು ಮುಂದಾಗಿದ್ದಾರೆ. 120 ಅಡಿ ರಸ್ತೆ ಅಗಲೀಕರಣ ಕಾರ್ಯದಿಂದ ಸರ್ಕಾರ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸೆಂಟ್ರಲ್ ಮಿನಿಸ್ಟ್ರಿ ಸಂಬಂಧ ಇಲ್ಲ. ಅವರು ಇಲ್ಲಿರೋ ಜನಗಳು ಹೋಗಿ ಕಂಡರೆ ಅವ್ರು ಕಣ್ಣು ನೋಡ್ಸಕ್ಕಾಗ ಅದನ್ನೇ ಹೇಳ್ಕೊಳ್ತಿ ಬಿಡ್ತಾರೆ. ಸೆಂಟ್ರಲ್ ಮಿನಿಸ್ಟರ್ ಸ್ಟೇಟ್ ಮಿನಿಸ್ಟ್ರಿಗೆ ಏನು ಕೆಲಸ ಇರ್ತದೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಒಂದು ಫೈಲ್ ಬರೋಲ್ಲ ಅವ್ರಿಗೆ, ಖಾಲಿ ಕುಂತಿರ್ತಾರೆ. ಇಲ್ಲಿ ಯಾವ್ದಾರ ಬಂದು ಕಾರು ಎಸ್ಕಾರ್ಟ್ ಜೊತೆ ಯಾವುದೋ ಒಂದು ಸಭೆ ಮಾಡ್ದಂಗೆ ಮಾಡಿ ಏನೋ ಸ್ಟೇಟ್ಮೆಂಟ್ ಮಾಡಿ ಹೋಗ್ತಿರ್ತಾರೆ. ಅದರಿಂದ ಅವ್ರಿಗೂ ಈ ರಸ್ತೆ ಅಗಲೀಕರಣಕ್ಕೂ ಸಂಬಂಧ ಇಲ್ಲ. ಇದೇನು ಸ್ಟೇಟ್ ಸಂಬಂಧ, ಇದರ ಬಹಳ ವರ್ಷ ಹಳೆದು. ಎಸ್, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ವರದರಾಜ್ ದೂರವಾಣಿ ಸಂಪರ್ಕದಲ್ಲಿರ್ತಾರೆ. ವರದರಾಜ್, ಅಂತೂ ದಾವಣಗೆರೆ ಜಿಲ್ಲೆಗೆ ಏನು ಧೂಳಿನ ನಗರಿ ಅಂತೇಳಿ ಹೆಸರು ಬಂದಿತ್ತು, ಅದು ತಪ್ಪುವ ಮುನ್ಸೂಚನೆ ಸಿಗ್ತಾ ಇರೋದು. ರಸ್ತೆ ಅಗಲೀಕರಣಕ್ಕೆ ಮುಹೂರ್ತವನ್ನ ಫಿಕ್ಸ್ ಮಾಡಿರೋದು. ಏನಿದೆ ಹೆಚ್ಚಿನ ಡೀಟೇಲ್ಸ್ ಈ ಬಗ್ಗೆ? ಸ್ಮಿತಾ, ಕಳೆದ ಹಲವಾರು ದಿನಗಳಿಂದ ದಾವಣಗೆರೆ ಪಿಬಿ ರಸ್ತೆ ಅಂದ್ರೆ ಪುಣೆ ಬೆಂಗಳೂರು ರಸ್ತೆ ಅಧ್ವಾನಾಗಿ ಅಂದ್ರೆ ಈಗಾಗಲೇ ಒಂದು ಅಪಘಾತ ಆಗಿ ಒಬ್ರು ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ತೀರ್ಕೊಂಡು ಹೋಗಿದ್ರು. ಆ ನಂತರ ಇಡೀ ರಸ್ತೆಯಲ್ಲಿ ಬೈಕ್ ಸವಾರರು ಮತ್ತು ವಾಹನ ಸವಾರರು ಓಡಾಡೋದೇ ತುಂಬಾ ಕಷ್ಟ ಆಗಿತ್ತು. ಅಂದ್ರೆ ಇದು ರಸ್ತೆ ಅಗಲೀಕರಣ ಆಗ್ಬೇಕಂದ್ಬಿಟ್ಟು ಸುಮಾರು ಹಲವಾರು ವರ್ಷಗಳಿಂದ ಸಾರ್ವಜನಿಕರಿಂದ ಕೂಗು ಕೇಳಿ ಬರ್ತಾ ಇತ್ತು. ಇದಕ್ಕೆ ಇಲ್ಲಿನ ಉಸ್ತುವಾರಿ ಸಚಿವರು ಮೊನ್ನೆ ಒಂದು ಮೀಟಿಂಗ್ ತಗೊಂಡು ಈ ರಸ್ತೆ ಅಗಲೀಕರಣ ಮಾಡ್ಬೇಕಂದ್ಬಿಟ್ಟು ಡಿಸೈಡ್ ಮಾಡಿದ್ದಾರೆ. ಆನಂತರ 120 ಅಡಿ ರಸ್ತೆ ಮಾಡ್ಬೇಕಂದ್ಬಿಟ್ಟು ಅವರು ಒಂದು ನಿರ್ಧಾರನ ತೆಗೆದುಕೊಂಡಿರ್ತಾರೆ. ಇದೇ ಸಂದರ್ಭದಲ್ಲಿ ಇಲ್ಲಿನ ಕೇಂದ್ರ ಸಚಿವರು, ಕೇಂದ್ರ ವಿಮಾನಯಾನ ರಾಜ್ಯ ಸಚಿವ ಜಿಎಂ ಸಿದ್ದೇಶ್ವರ್ ಅವರು ಅಂದ್ರೆ ಇಲ್ಲಿ ಖಾಸಗಿ ವ್ಯಾಪಾರಿಗಳ ಹಿತರಕ್ಷಣೆನೂ ಮುಖ್ಯ, ಅವರು 100 ಅಡಿ ಮಾತ್ರ ಮಾಡಿ ಅಂದ್ಬಿಟ್ಟು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರ್ತಾರೆ. ಈ ಬಗ್ಗೆ ಸುದೀರ್ಘವಾದ ಮೀಟಿಂಗ್ಗಳು, ಚರ್ಚೆಗಳು ನಡೆದಿರ್ತವೆ. ಆದ್ರೆ ನಿನ್ನೆ ಶಾಮನೂರು ಶಿವಶಂಕರಪ್ಪನವರು ಪಿಬಿ ರಸ್ತೆಯನ್ನ 120 ಅಡಿ ಅಗಲೀಕರಣ ಮಾಡೇ ಮಾಡ್ಬೇಕಂದ್ಬಿಟ್ಟು ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ಮಾರ್ಕಿಂಗ್ ಕಾರ್ಯವನ್ನು ಸಹ ಪೂರ್ಣಗೊಳಿಸಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕಾರ್ಯಾಚರಣೆ ಆರಂಭ ಆಗುತ್ತೆ. ಶೀಘ್ರವಾಗಿ ಈಗ ನಾವು ರಸ್ತೆ ಅಗಲೀಕರಣ ಮಾಡಕ್ ಕಾರ್ಯಕ್ಕೆ ಕೈ ಹಾಕ್ತೀವಿ ಅಂತ ಹೇಳಿದ್ದಾರೆ. ಈ ನಡುವೆನೆ ಖಾಸಗಿ ವ್ಯಾಪಾರಿಗಳ ಸಂಘ ಕೆಲವೊಂದು ವರ್ತಕರು ಕೋರ್ಟ್ಗೆ ಹೋಗಿದ್ದಾರೆ, ಕೆಲವೊಂದು ಸ್ಟೇನು ತಂದಿದ್ದಾರೆ. ಆದ್ರೆ ಯಾವುದಕ್ಕೂ ಮಣಿಯೋದಿಲ್ಲ. ಯಾಕಂದ್ರೆ ಅಕ್ರಮವಾಗಿ ಈ ಕಟ್ಟಡಗಳನ್ನ ಕಟ್ಕೊಂಡಿರೋ ಆ ಎಲ್ಲಾ ಕಟ್ಟಡಗಳು ಅಕ್ರಮವಾಗಿ ಇದಾವೆ. ಆ ಕಾರಣಕ್ಕೋಸ್ಕರ ನಾವು ರಸ್ತೆ ಅಗಲೀಕರಣವನ್ನ ಮಾಡ್ತೀವಿ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಧನ್ಯವಾದ ವರದರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.